ಬಹುಶಃ ಇದು ಫೋರ್ಗೋನ್ ಕನ್ಕ್ಲೂಷನ್ ನಮಗೆಲ್ಲ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವರು ಪ್ರಥಮವಾಗಿ ಸಿ ಎಂ ಆದ ಕೂಡಲೇ ಅಧಿಕಾರ ಹಂಚಿಕೆ ನಡೆದಿತ್ತು ಅನ್ನೋದು ಈ ಕ್ಷಣ ಕೂಡ ಅದು ಸತ್ಯ ಅನಿಸುತ್ತೆ. ಸ್ವಲ್ಪ ಎಲ್ಲೋ ಡಿಲೇ ಆಯಿತು. ಕೊನೆಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರ ಒಂದು ಆಸೆ ಕೂಡ ಈಡೇರಿದೆ. ಎರಡನೇದಾಗಿ ಸಿದ್ದರಾಮಯ್ಯನವರು ಅಧಿಕಾರ ಕೂಡ ಯಾಕೆ ಇಷ್ಟೊಂದು ಜನ ಒಂದು ಮೈಲೇಜ್ ಕೊಡ್ತಾ ಇದ್ದಾರೆ, ಯಾಕೆಂದರೆ ಅಷ್ಟು ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡಿದರು. ಸಿದ್ದರಾಮಯ್ಯರು ತೀರಾ ಮುತ್ಸದ್ದಿ, ಒಳ್ಳೆಯ ರಾಜಕಾರಣಿ, ಬಡವರ ಮತ್ತು ಶೋಷಿತರ ಹಾಗೂ ಹಿಂದುಳಿದ ವರ್ಗಗಳ ಒಂದು ಕಣ್ಮಣಿ ಅಂತಲೇ ಹೇಳಬೇಕು. ಅಷ್ಟರ ಮಟ್ಟಿಗೆ ಅಧಿಕಾರ ಕೂಡ ನಡೆಸಿದ್ರು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅವರ ಪರಿಶ್ರಮ, ಪಕ್ಷದ ದೃಷ್ಟಿಯಿಂದ ಅವರು ಮಾಡಿರುವಂಥ ತ್ಯಾಗ ಕೆಲಸಗಳು ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ಖಂಡಿತ ಅವ್ರಿಗೂ ಒಂದು ಆಸೆ ಇತ್ತು. ಸಿ ಎಮ್ ಆಗಿ ಈಗ ಅಧಿಕಾರ ಇನ್ನೇನು ಸ್ವೀಕಾರ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯ ಅಂಶ ಕೂಡ. ಅವರು ಕೂಡ ಸಿದ್ದರಾಮಯ್ಯನವ್ರ ರೀತಿಯಲ್ಲೇ ಆಡಳಿತ ನಡೆಸಲಿ. ಕರ್ನಾಟಕದ ಈಗೇನು ಜನಪರ ಜನಸ್ನೇಹಿ ಸರ್ಕಾರದ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತಾ ಅವರಿಗೆ ಎಲ್ಲ ಸಮಸ್ತ ಕಾಂಗ್ರೆಸ್ಸಿಗರ ಪರವಾಗಿ ಶುಭ ಕೋರಲಿಕ್ಕೆ ಇಚ್ಛೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಯ್ಯೋ ನಮ್ಮ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡ್ತಾ ಇದ್ದಾರಲ್ಲ ಅಂತ ಅದರಲ್ಲಿ ಅಷ್ಟೊಂದು ತಳಮಳ ಅಥವಾ ದುಃಖ ಅಥವಾ ಇನ್ನೊಂದು ವ್ಯಕ್ತಪಡಿಸೋ ಇದೇ ಇಲ್ಲ. ಯಾಕಂದರೆ ಯಾರೋ ಒಂದು ಪರ್ಮನೆಂಟ್ ಸ್ಥಾನ ಅಲ್ಲ. ನೋಡೋ 2 ವರ್ಷ, ನನಗೂ ಕೂಡ 2 ವರ್ಷ ಅವರು ಅಧಿಕಾರ ಮುಂದುವರೆದಿದ್ದು ಚೆನ್ನಾಗಿದೆ ಅಂತ ನನಗೂ ಅನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಒಂದು ಈ ಆಡಳಿತ ಟರ್ಮು ಮುಗಿದ ಮೇಲೆ ನೆಕ್ಸ್ಟು ಪ್ರಪಂಚ ಯಾರು ಬರ್ತಾರೆ ಯಾರಿಲ್ಲ ಅನ್ನೋದಲ್ಲ. ಸೊ ಈ ಒಂದು ಟರ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರಲ್ಲ, ಆ ದಿಶೆಯಲ್ಲಿ ಡಿ ಕೆ ಅವರಿಗೆ ಇನ್ನೊಂದು 2 ವರ್ಷ ಸಿ ಎಮ್ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ. 3 ವರ್ಷ ಅಂತಂದರೆ ಈಗ 2.5 ವರ್ಷ ಆದಮೇಲೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಡಿ ಕೆ ಅವರು ರೀಪ್ಲೇಸ್ ಮಾಡ್ತಾರೆ. ಒಂದು 6 ತಿಂಗಳು ಲೇಟ್ ಆಗಿದೆ. ಅದರಲ್ಲೇನಿದೆ, ಇನ್ನೊಂದು 2 ವರ್ಷ ಚೆನ್ನಾಗಿ ಕೆಲಸ ಮಾಡಲಿ ಅನ್ನೋದೇ ನಮ್ಮೆಲ್ಲರ ಅಭಿಪ್ರಾಯ. ಏನಿದು ಯಾವುದು ಶಾಶ್ವತ ಅಲ್ಲ. ಈಗ ಹಂಗನ್ಬಿಟ್ಟು ಡಿ ಕೆ ಅವ್ರು ಆಗಬಾರ್ದು ಅಂತಾನೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅವರೇನು ನೆನ್ಮನ್ನೆ ರಾಜಕಾರಣಿ ಅಲ್ಲ, ಮುತ್ಸದ್ದಿ ಕೂಡ, ಅಗಾಧವಾದ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅದನ್ನೆಲ್ಲನೂ ಈ ಒಂದು ಸಿ ಎಮ್ ಆಗಿ ಜನರಿಗೆ ಹಂಚಲಿ ಅಂತ ನಾವುಗಳಾದರೂ ಒಳ್ಳೆಯದಾಗಲಿ, ಹೆಸರು ಗಳಿಸಲಿ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡಲಿ. ನಮ್ಮೆಲ್ಲರಿಗೆ ನಾವು ಕೂಡ ಡಿ ಕೆ ಸಾಹೇಬರ ಫಾಲೋವರ್ಸು, ನಮಗೂ ಒಂದು ಖುಷಿ ಇರುತ್ತೆ ಒಳ್ಳೆ ಆಡಳಿತ.